ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿವಿ. ನಾವು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ಇವತ್ತು ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ನ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಶನ್ ಆರ್ ಬ್ಯಾಲೆನ್ಸಿಂಗ್ ದ ರೆಡಾಕ್ಸ್ ರಿಯಾಕ್ಷನ್ ಬೈ ಹಾಫ್ ರಿಯಾಕ್ಷನ್ ಮೆಥಡ್ ಅನ್ನೋ ಅಂತ ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಮೆಥಡ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಥವಾ ಹೇಗೆ ಈ ಪರ್ಟಿಕ್ಯುಲರ್ ಮೆಥಡ್ ನ ಫಾಲೋ ಮಾಡಬೇಕು ಅಂದ್ರೆ, ಫಸ್ಟ್ ಯು ಹ್ಯಾವ್ ಟು ಡಿವೈಡ್ the equation into two parts: oxidation part and reduction part. Oxidation part na first balance ಮಾಡ್ತೀವಿ, reduction part na ಆಮೇಲೆ balance ಮಾಡ್ತೀವಿ. or else ಉಲ್ಟಾ ಎರಡು ತರನು ಮಾಡಬಹುದು. ಒಂದು ಪರ್ಟಿಕ್ಯುಲರ್ ಪಾರ್ಟ್ ನ ಫಸ್ಟ್ ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಪಾರ್ಟಿಗೆ ಬ್ಯಾಲೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ಅದೆರಡೂನು ಫೈನಲ್ ಆಗಿ ಎರಡೂನು ಜಾಯಿನ್ ಮಾಡಿ ಒಂದು ಈಕ್ವೇಶನ್ ಅಂತ ಬರಿತೀವಿ. ಆ ಈಕ್ವೇಶನ್ ಅಲ್ಲಿ ಅಕಸ್ಮಾತ್ ಆಲ್ಮೋಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗೋಗಿರುತ್ತೆ. ಅಕಸ್ಮಾತ್ ಇನ್ ಯಾವ್ದಾದ್ರು ಒಂಚೂರು ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನ್ಗಳು ಮಾತ್ರ ಬ್ಯಾಲೆನ್ಸ್ ಆಗಿರ್ಬೇಕಾಗುತ್ತೆ. ಸೊ ಆ ಎಲೆಕ್ಟ್ರಾನ್ಗಳನ್ನ ಆಡ್ ಅಥವಾ ಡಿಲೀಟ್ ಮಾಡೋದ್ರ ಮೂಲಕ ಫೈನಲ್ ಆಗಿ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಸೊ ನಾವು ಈ ಹಿಂದೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ, ಆಕ್ಸಿಡೇಷನ್ ನಂಬರ್ ಮೆಥಡ್ ಪರ್ಟಿಕ್ಯುಲರ್ ಮೆಥಡ್ ನ ಯೂಸ್ ಮಾಡಿಕೊಂಡು ರೆಡಾಕ್ಸ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ. ಆ ಪರ್ಟಿಕ್ಯುಲರ್ ಮೆಥಡ್ ಅಲ್ಲಿ ಏನ್ ಮಾಡ್ತೀವಿ, ಆಕ್ಸಿಡೇಷನ್ ನಂಬರ್ಗಳನ್ನ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ವಾಟರ್ ಮಾಲಿಕ್ಯೂಲ್ ನ ಅಥವಾ ಆಕ್ಸಿಜನ್ ನ ಅಥವಾ ಹೈಡ್ರಾಕ್ಸೈಡ್ ಅಯಾನ್ ನ ಆಡ್ ಮಾಡೋದು ಅಥವಾ ಡಿಲೀಟ್ ಮಾಡೋದನ್ನ ಮಾಡ್ಕೊಳ್ತೀವಿ. ಈ ಪರ್ಟಿಕ್ಯುಲರ್ ಹಾಫ್ ರಿಯಾಕ್ಷನ್ ಮೆಥಡ್ ಅಂದ್ರೆ ಆಕ್ಸಿಡೇಷನ್ ಪಾರ್ಟ್ ಫಸ್ಟ್ ಮಾಡ್ಬಿಡ್ತೀವಿ, ರಿಡಕ್ಷನ್ ಪಾರ್ಟ್ ನೆಕ್ಸ್ಟ್, ಆ ತರ ಸಪ್ರೇಟ್ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅದಕ್ಕೆ ಇದನ್ನ ಹಾಫ್ ರಿಯಾಕ್ಷನ್ ಮೆಥಡ್ ಅಂತ ಹೇಳೋದು. ಹಾಫ್ ಪಾರ್ಟ್ ಆಕ್ಸಿಡೇಷನ್ ಆದ್ರೆ ಇನ್ನ ಹಾಫ್ ಪಾರ್ಟ್ ರಿಡಕ್ಷನ್ ಆಗಿರುತ್ತೆ. ಸೊ ಇದಕ್ಕೆ ನಾನು ಫಸ್ಟ್ ನಿಮ್ಗೆ ಇಲ್ಲಿ ಕ್ವಶನ್ ಕೊಟ್ಟಿರೋದೇನು ಅಂದ್ರೆ, ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್ ಫಾರ್ ದ ರಿಯಾಕ್ಷನ್ ಬಿಟ್ವೀನ್ ಡೈಕ್ರೋಮೇಟ್ ಅಯಾನ್ ಅಂಡ್ ಫೆರಸ್ ಅಯಾನ್ ಇನ್ ಅಸಿಡಿಕ್ ಮೀಡಿಯಾ ಬೈ ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಶನ್ ಫಾರ್ ದ ರಿಯಾಕ್ಷನ್ ಬಿಟ್ವೀನ್ ಡೈಕ್ರೋಮೇಟ್ ಅಯಾನ್ ಅಂಡ್ ಫೆರಸ್ ಅಯಾನ್ ಇನ್ ಅಸಿಡಿಕ್ ಮೀಡಿಯಾ ಬೈ ಹಾಫ್ ರಿಯಾಕ್ಷನ್ ಮೆಥಡ್. ಸೊ ಹಾಫ್ ರಿಯಾಕ್ಷನ್ ಮೆಥಡ್ ಅಲ್ಲಿ ಅಸಿಡಿಕ್ ಮೀಡಿಯಾ ತಗೊಳ್ತಿದೀವಿ ಅಂಡ್ ಅಗೇನ್ ಇಲ್ಲಿ ಡೈಕ್ರೋಮೇಟ್ ಅಯಾನ್ ಅಂಡ್ ಫೆರಸ್ ಅಯಾನ್ ನ ಕೊಟ್ಟಿದ್ದಾರೆ. ಫಸ್ಟ್ ಅವೆರಡು ಮಧ್ಯದಲ್ಲಿ ಇರುವಂತ ರಿಯಾಕ್ಷನ್ ನ ಬರೆಯೋಣ. ಸೊ ಡೈಕ್ರೋಮೇಟ್ ಅಯಾನ್ ಅಂಡ್ ಫೆರಸ್ ಅಯಾನ್ is nothing but ferrous means Fe2+. With that dichromate ion will be Cr2O7 2- gets converted into Cr2 2+ plus Fe3+. Fe2 plus Cr2O7 2- gets converted into Cr3 plus Fe3+. ಸೊ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಬರ್ಕೊಂಡಿದ್ದೀನಿ ನಾನು ಇವಾಗ. ಈ ಪರ್ಟಿಕ್ಯುಲರ್ ಈಕ್ವೇಶನ್ ನ ಫಸ್ಟ್ ಆಕ್ಸಿಡೇಷನ್ ಹಾಫ್ ಯಾವುದು, ರಿಡಕ್ಷನ್ ಹಾಫ್ ಯಾವುದು ಅಂತ ನಾವು ಸಪರೇಟ್ ಮಾಡ್ಕೋಬೇಕು. ಟು ನೋಟ್ ಡೌನ್ which is oxidation and which is reduction, what we have to do, we have to know the oxidation number of that particular element in a reaction. ಸೊ ನಾ ಈ ಆಕ್ಸಿಡೇಷನ್ ನಂಬರ್ ನ ಹೇಗ್ ಬರ್ಕೊಳ್ಳೋದು, ಇಲ್ಲೇ ಕೊಟ್ಟಿದ್ದಾರೆ ಬಟ್ ಸ್ಟಿಲ್ Fe2+ ಆಕ್ಸಿಡೇಷನ್ ನಂಬರ್ ಏನು +2, ನಾನು ರೌಂಡ್ ಮಾರ್ಕ್ ಮಾಡಿ ಬರ್ದಿದ್ದೀನಿ, ಅದು ಅದ್ರದ್ದು ಆಕ್ಸಿಡೇಷನ್ ನಂಬರ್ ಆಗಿರುತ್ತೆ. Fe2+ ಆಯ್ತು, Cr3+ ಕೊಟ್ಟಿದ್ದಾರೆ 3+, Fe3+ 3+. ಓಕೆ, ಸೊ Cr2O7 2- ನಿಮ್ಗೆ ಗೊತ್ತಿರಲ್ಲ ಅನ್ಕೊಳ್ಳಿ, ಅದನ್ನ ಸಪರೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಬಹುದು. Cr2O7 2- ಇದರಲ್ಲಿ ನಿಮ್ಗೆ ಕ್ರೋಮಿಯಂ ಆಕ್ಸಿಡೇಷನ್ ನಂಬರ್ ಗೊತ್ತಿಲ್ಲ ಅನ್ಕೊಂಡ್ರೆ ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಗೊತ್ತಿದೆ. ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ ಎಷ್ಟು, -2. ಇಲ್ಲಿ X plus -2 oxidation number of oxygen, -2 into 7, that will be -14. Here you have to equate that particular reaction or equation into -2, ಯಾಕಂದ್ರೆ ಆ ಪರ್ಟಿಕ್ಯುಲರ್ ಅಯಾನ್ದು ಓವರ್ ಆಲ್ ಚಾರ್ಜ್ -2 ಇದೆ, ಅದಕ್ಕೆ ಈಕ್ವೇಟ್ ಮಾಡಬೇಕು. ಸೊ X will be -2 plus 14, that is X will be plus 12.
ಸೊ ಎಕ್ಸ್ ವ್ಯಾಲ್ಯೂ ಪ್ಲಸ್ 12 ಅಂದ್ರೆ ಸಿ ಆರ್ ವ್ಯಾಲ್ಯೂ ಏನಾಗುತ್ತೆ, ಸಿ ಆರ್ ಟು ವ್ಯಾಲ್ಯೂ 12 ಬಂದಿದೆ ಅಂದ್ರೆ ಸಿ ಆರ್ ವ್ಯಾಲ್ಯೂ ಪ್ಲಸ್ 6 ಆಗಿರುತ್ತೆ. ಸೊ ಈ ತರ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಬೇಕು, ಗೊತ್ತಿಲ್ಲ ಅಂದ್ರೆ. ಗೊತ್ತಿದ್ರೆ ಡೈರೆಕ್ಟ್ ಆಗಿ ಬರಿಬಹುದು. ಸೊ ಇವಾಗ ನಾನು ಆಕ್ಸಿಡೇಷನ್ ನಂಬರ್ ಆಫ್ ಕ್ರೋಮಿಯಂ ಕೂಡ ಬರ್ದಿದ್ದೀನಿ. ಈಗ ಫಸ್ಟ್ ಆಕ್ಸಿಡೇಷನ್ ನಂಬರ್ ಬರ್ಕೊಂಡಿದ್ದೀರಾ. ನೆಕ್ಸ್ಟ್ ಇದರಲ್ಲಿ ಆಕ್ಸಿಡೇಷನ್ ಪಾರ್ಟ್ ಯಾವುದು, ರಿಡಕ್ಷನ್ ಪಾರ್ಟ್ ಯಾವುದು ಅಂತ ಬರಿಬೇಕು. ಹೇಗೆ ಬರೆಯೋದು, ನಾನು ಆಲ್ರೆಡಿ ನಿಮ್ಗೆ ಈ ಪಾಯಿಂಟ್ ನ ಹೇಳಿದ್ದೀನಿ. ಆಕ್ಸಿಡೇಷನ್ ಪಾರ್ಟ್ ಬರೆಯೋದು ಹೇಗೆ ಅಂದ್ರೆ, ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಯ್ತು ಅಂದ್ರೆ ನಿಮ್ಗೆ ಆಕ್ಸಿಡೇಷನ್ ಆಗಿರುತ್ತೆ, ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಯ್ತು ಅಂದ್ರೆ ರಿಡಕ್ಷನ್ ಆಗಿರುತ್ತೆ. ಸೊ ವಾಟ್ ಯು ಪೀಪಲ್ ಹ್ಯಾವ್ ಟು ಡೂ, ಆಕ್ಸಿಡೇಷನ್ ನಂಬರ್ ಈಸ್ oxidation, oxidation number decreases is reduction. ಈ ಪಾಯಿಂಟ್ ನ ನೆನ್ಪಿಟ್ಕೊಳ್ಳಿ. ಸೊ ನಾನು ಅಷ್ಟಕ್ಕೂ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀನಿ. ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದಿಸ್. ಓಕೆ, ಸೊ ಏನಕ್ಕೆ ಆಕ್ಸಿಡೇಷನ್ ನಂಬರ್ ಯಾವುದೇ ಪರ್ಟಿಕ್ಯುಲರ್ ರಿಯಾಕ್ಷನ್ ಅಲ್ಲಿ ಆಗಿರ್ಬೋದು, ಅದು ಇನ್ಕ್ರೀಸ್ ಆಯ್ತು ಅಂದ್ರೆ ಆಕ್ಸಿಡೇಷನ್ ಅಂತೀವಿ, ಡಿಕ್ರೀಸ್ ಆಯ್ತು ಅಂದ್ರೆ ರಿಡಕ್ಷನ್ ಅಂತೀವಿ. ಸೊ ಈಗ ಇಲ್ಲಿ Fe2+ ಇರೋದು Fe3+ ಅಂದ್ರೆ ಇನ್ಕ್ರೀಸ್ ಆಗಿದೆ, ಸೊ ದಟ್ ಈಸ್ ಆಕ್ಸಿಡೇಷನ್. ಕ್ರೋಮಿಯಂ ಅಲ್ಲಿ +6 ಇದ್ದಿದ್ದು +3 ಆಗಿದೆ, ಡಿಕ್ರೀಸ್ ಆಗಿದೆ, ದಟ್ ಈಸ್ ರಿಡಕ್ಷನ್ ಪಾರ್ಟ್. ಸೊ ನಮ್ಗೆ ಇವಾಗ ಆಕ್ಸಿಡೇಷನ್ ಪಾರ್ಟ್ ಯಾವುದು, ರಿಡಕ್ಷನ್ ಪಾರ್ಟ್ ಯಾವುದು ಅಂತ ಗೊತ್ತಾಗಿದೆ. ನೆಕ್ಸ್ಟ್ ಆ ಎರಡು ಹಾಫ್, ರಿಡಕ್ಷನ್ ಹಾಫ್, ಆಕ್ಸಿಡೇಷನ್ ಹಾಫ್ ನ ಸಪ್ರೇಟ್ ಆಗಿ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನಾವು ರಿಯಾಕ್ಷನ್ ನ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಈಗ ನಾನು ಸಪ್ರೇಟ್ ಆಗಿ ಬರೀತಿದ್ದೀನಿ. Fe2+ gets converted into Fe3+, that is oxidation. ಸೊ ಈಗ ನಾನು ಸಪರೇಟ್ ಆಗಿ ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತೆ ರಿಡಕ್ಷನ್ ರಿಯಾಕ್ಷನ್ ಗಳನ್ನ ಬರ್ಕೊಂಡಿದ್ದೀನಿ. Fe2+ gets converted into Fe3+, that is oxidation. Cr2O7 2- gets converted into Cr3+, that is reduction. ಇಲ್ಲಿ ನಿಮ್ಗೆ ಯಾವುದೇ ರೀತಿ ಚೇಂಜಸ್ ನ ಮಾಡೋ ಹಾಗಿಲ್ಲ ಇನ್ ಆಕ್ಸಿಡೇಷನ್ ಪಾರ್ಟ್. ಯಾಕೆ ಅಂದ್ರೆ Fe3+, Fe2+ ಎರಡರಲ್ಲೂ ಒಂದೊಂದೇ Fe ಇದೆ, ಒಂದೊಂದೇ ಎಲಿಮೆಂಟ್ ಇದೆ. ಸೊ ನೀನ್ ಅಲ್ಲೇನು ಬ್ಯಾಲೆನ್ಸ್ ಮಾಡೋ ಹಾಗಿಲ್ಲ. ಸೊ ಆಕ್ಸಿಡೇಷನ್ ಪಾರ್ಟ್ ಈಸ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್. ಯಾವಾಗ ಆಕ್ಸಿಡೇಷನ್ ಪಾರ್ಟ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿರುತ್ತೋ ಆಗ ನಾವು ರಿಡಕ್ಷನ್ ಪಾರ್ಟಿಗೆ ಹೋಗ್ತೀವಿ. ಅಕಸ್ಮಾತ್ ಆಕ್ಸಿಡೇಷನ್ ಪಾರ್ಟ್ ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಆಗಿಲ್ಲ ಅಂದ್ರೆ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಏನ್ ಆಡ್ ಮಾಡಬೇಕು ಆ ರೆಸ್ಪೆಕ್ಟಿವ್ ಎಲಿಮೆಂಟ್ ಗಳಿಗೆ ಅವುಗಳನ್ನ ಆಡ್ ಮಾಡ್ತೀವಿ. ಈಗ ಇಲ್ಲಿ Fe2+ gets converted into Fe3+, ಆಕ್ಸಿಡೇಷನ್ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆ, ಯಾಕಂದ್ರೆ ಇಲ್ಲೂ 1 Fe ಇದೆ, ಇಲ್ಲೂ 1 Fe ಇದೆ. ನೆಕ್ಸ್ಟ್ ಇದು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿರೋದ್ರಿಂದ ನಾವು ರಿಡಕ್ಷನ್ ಪಾರ್ಟಿಗೆ ಹೋಗ್ತೀವಿ. ಸೊ ರಿಡಕ್ಷನ್ ಪಾರ್ಟ್ ಅಲ್ಲಿ ನಿಮ್ಗೆ Cr2O7 2- gets converted into Cr3+. ಇಲ್ಲಿ 2 Cr ಎಲಿಮೆಂಟ್ಸ್ ಇದೆ, ಇಲ್ಲಿ 1 Cr ಎಲಿಮೆಂಟ್ ಇದೆ. ಸೊ ರಿಯಾಕ್ಟೆಂಟ್ ಅಲ್ಲಿ 2 Cr ಆಟಮ್ಸ್, ಪ್ರಾಡಕ್ಟ್ ಸೈಡ್ ಅಲ್ಲಿ 1 Cr ಆಟಮ್ ಇದೆ. ಸೊ ಫಾರ್ ದಿಸ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್ ಫಸ್ಟ್ ವಿತ್ ದ ನಂಬರ್ ಆಫ್ Cr ಆಟಮ್ಸ್. ಸೊ ಕ್ರೋಮಿಯಂ ಆಟಮ್ ನ ಇಲ್ಲಿ ಎರಡೂ ಕಡೆನೂ 2 ಅಂದ್ರೆ 2 ಆಟಮ್ ಇದೆ ಅಂತ ಮಾಡ್ಕೊಂಡಿದ್ದೀನಿ. 2 Cr3+ ಆಯ್ತು. ಬಟ್ ಅದಷ್ಟೇನಾ, ಇಲ್ಲ. ಇಲ್ಲಿ ನೋಡಿ Cr2O7 2- ಅನ್ನೋ ಅಯಾನ್ ಅಲ್ಲಿ ನಮ್ಗೆ ಆಕ್ಸಿಜನ್ ಕೂಡ ಇದೆ, ಬಟ್ ನಮಗೆ ಪ್ರಾಡಕ್ಟ್ ಬಂದಿರೋದು 2 Cr3+, ಬರೀ ಕ್ರೋಮಿಯಂ ಅಯಾನ್ ಬಂದಿದೆ, ಅಲ್ಲಿ ಆಕ್ಸಿಜನ್ ಇಲ್ಲ. ಸೊ ಫಾರ್ ದಿಸ್, in this particular step itself, we have to balance the number of oxygen and the number of hydrogen and as well as number of electron. So for this, to balance this particular reaction, Cr2O7 2- gets converted into 2 Cr3+. Anyhow, the question again, it is given in acidic media. ಅಕಸ್ಮಾತ್ ಬೇಸಿಕ್ ಮೀಡಿಯಾ ಆಗಿತ್ತು ಅಂದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಆಡ್ ಮಾಡ್ತಿದ್ವಿ OH- ಅಯಾನ್ ನ. ಈಗ ಅಸಿಡಿಕ್ ಮೀಡಿಯಾ ಕೊಟ್ಟಿರೋದ್ರಿಂದ ವಾಟರ್ ಮಾಲಿಕ್ಯೂಲ್ ನ ನಾವು ಆಕ್ಸಿಜನ್ ಇರೋ ಆಪೋಸಿಟ್ ಸೈಡ್ ಅಲ್ಲಿ ಆಡ್ ಮಾಡಬೇಕು. ಸೊ ಆಕ್ಸಿಜನ್ ನಿಮ್ಗೆ ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇದೆ, ಯು ಹ್ಯಾವ್ ಟು ಆಡ್ ವಾಟರ್ ಮಾಲಿಕ್ಯೂಲ್
ಟು ದ ಪ್ರಾಡಕ್ಟ್ ಸೈಡ್. ಎಷ್ಟು ವಾಟರ್ ಮಾಲಿಕ್ಯೂಲ್ ಆಡ್ ಮಾಡ್ತೀವಿ, ನಾನು ಈಗ ಆಲ್ರೆಡಿ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಈ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ನಮ್ಗೆ ಒಂದು ವಾಟರ್ ಮಾಲಿಕ್ಯೂಲ್ಗೆ ಒಂದು ಆಕ್ಸಿಜನ್ ಆಟಮ್ ಇರೋದ್ರಿಂದ ಎಷ್ಟು ಆಕ್ಸಿಜನ್ ಆಟಮ್ ಇರುತ್ತೋ ಅಷ್ಟೇ ನಂಬರ್ಸ್ ಆಫ್ ವಾಟರ್ ಮಾಲಿಕ್ಯೂಲ್ ನ ನೀವು ಆಡ್ ಮಾಡಬೇಕಾಗುತ್ತೆ ಟು ದ ಆಪೋಸಿಟ್ ಸೈಡ್. ಇಲ್ಲಿ ನಮ್ಗೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಇರೋಂತ ಅಯಾನ್ ಅಲ್ಲಿ 7 ಆಕ್ಸಿಜನ್ ಆಟಮ್ ಇದೆ. Cr2O7 2-. So 7 oxygen atom reactant side ಅಲ್ಲಿ ಇರೋದ್ರಿಂದ you have to add 7 water molecule to the product side. ಇದು ಫಸ್ಟ್ 7 ವಾಟರ್ ಮಾಲಿಕ್ಯೂಲ್ ಆಡ್ ಮಾಡಿದೀನಿ. ಇವಾಗ ನೋಡಿ, ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2Cr ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ 2Cr ಇದೆ. ರಿಯಾಕ್ಟೆಂಟ್ ಸೈಡ್ ಅಲ್ಲಿ 7 ಆಕ್ಸಿಜನ್ ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ 7 ಆಕ್ಸಿಜನ್ ಇದೆ. ದೆನ್ ವಾಟ್ ಈಸ್ ಎಕ್ಸ್ಟ್ರಾ? ಪ್ರಾಡಕ್ಟ್ ಸೈಡ್ ಅಲ್ಲಿ 7H2O ಇದೆ. ಸೊ O ಏನೋ ಬ್ಯಾಲೆನ್ಸ್ ಆಯ್ತು, ಆಕ್ಸಿಜನ್ ಏನೋ ಬ್ಯಾಲೆನ್ಸ್ ಆಯ್ತು, ಹೈಡ್ರೋಜನ್ ಇನ್ನು ಬ್ಯಾಲೆನ್ಸ್ ಆಗಿಲ್ಲ. ಬಿಕಾಸ್ ಇನ್ ದ ಪ್ರಾಡಕ್ಟ್ ಸೈಡ್ ವಿ ಹ್ಯಾವ್ 7 ವಾಟರ್ ಮಾಲಿಕ್ಯೂಲ್. 7 ವಾಟರ್ ಮಾಲಿಕ್ಯೂಲ್ ಅಂದ್ರೆ 14 ಹೈಡ್ರೋಜನ್. 7 into 2 14 ಆಗುತ್ತೆ. That 14 hydrogen you have to write in the reactant side. 14 ಹೈಡ್ರೋಜನ್ ನಿಮ್ಗೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಆಡ್ ಮಾಡಬೇಕು, 14H+. ಸೊ ಈಗ 14H+ ಆಡ್ ಮಾಡಿದಾಗ ಈ ರಿಯಾಕ್ಷನ್ ನೋಡಿ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಸೊ ನಾವು ರಿಡಕ್ಷನ್ ಪಾರ್ಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ಬ್ಯಾಲೆನ್ಸ್ಡ್. ಆಕ್ಸಿಡೇಷನ್ ಪಾರ್ಟ್ ಅಂಡ್ ರಿಡಕ್ಷನ್ ಪಾರ್ಟ್ ಎರಡೂ ಕೂಡ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇನ್ ದ ಲಾಸ್ಟ್ ಅಂದ್ರೆ, in the last we have to write down the whole reaction, oxidation part and reduction part ಎರಡೂನು ಕಂಪ್ಲೀಟ್ ಆಗಿ ನೀವು ಬರ್ಕೊಳ್ಬೇಕಾಗತ್ತೆ. ರಿಯಾಕ್ಟೆಂಟ್ ಸೈಡ್ ನ ರಿಯಾಕ್ಟೆಂಟ್ ಜೊತೆನೆ ಆಡ್ ಮಾಡ್ತೀರಾ, ಪ್ರಾಡಕ್ಟ್ ಸೈಡ್ ನ ಪ್ರಾಡಕ್ಟ್ ಜೊತೆನೆ ಆಡ್ ಮಾಡ್ತೀರಾ. ಸೊ ಈಗ ಕಂಪ್ಲೀಟ್ ಆಗಿ ನಾವು ರಿಯಾಕ್ಷನ್ ನ ಬರ್ಕೊಳ್ತೀವಿ. ಕಂಪ್ಲೀಟ್ ಆಗಿ ಅಂದ್ರೆ ಆಕ್ಸಿಡೇಷನ್ ಪಾರ್ಟಿನ Fe2+ ಪ್ಲಸ್ ರಿಡಕ್ಷನ್ ಪಾರ್ಟಿನ Cr2O7 2- ಪ್ಲಸ್ 14H+. ಇದಿಷ್ಟು ರಿಯಾಕ್ಟೆಂಟ್ ಸೈಡ್ ಫ್ರಮ್ ಬೋತ್ ಆಕ್ಸಿಡೇಷನ್ ಅಂಡ್ ರಿಡಕ್ಷನ್. ನೆಕ್ಸ್ಟ್ it will gives rise to the product side. Product side of oxidation is Fe3+ plus product side of reduction is 2Cr3+ plus 7 water molecule, that is 7H2O. So this is the overall reaction which is balanced completely. ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆಯಾ ಇಲ್ವಾ ಇನ್ನು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ದಿಸ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್. ನೀವು ಇಷ್ಟು ಸ್ಟೆಪ್ಸ್ ಏನ್ ಮಾಡಿದ್ರಿ ಅದು ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆಯಾ ಅಂತ ಲಾಸ್ಟ್ ಅಲ್ಲಿ ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ್ರೆ ಇಟ್ ವಿಲ್ ಬಿ ಯೂಸ್ಫುಲ್. ಸೊ Fe3+ Fe2+ ಎರಡರಲ್ಲೂ ಒಂದೊಂದೇ Fe ಇದೆ. ನಾನು ಅದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎರಡೂ ಕಡೆನೂ ಒಂದೊಂದು Fe ಇದೆ. ಸೊ ಇಟ್ ಈಸ್ ಬ್ಯಾಲೆನ್ಸ್ಡ್. ನೆಕ್ಸ್ಟ್ Cr2O7 2-. ಇದರಲ್ಲಿ ಫಸ್ಟ್ ಕ್ರೋಮಿಯಂ ನೋಡಿ, ಕ್ರೋಮಿಯಂ ಎರಡಿದೆ. ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ ಕ್ರೋಮಿಯಂ 2 ಮಾಲಿಕ್ಯೂಲ್ ಇದೆ. ಸೊ ಕ್ರೋಮಿಯಂ ಕೂಡ ಬ್ಯಾಲೆನ್ಸ್ ಆಗಿದೆ. ನೆಕ್ಸ್ಟ್ ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 7 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ 7 ಇದೆ. ದಟ್ ಈಸ್ ಆಲ್ಸೋ ಬ್ಯಾಲೆನ್ಸ್ಡ್. ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 14 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ 14 ಇದೆ. ಈವನ್ ದಟ್ ಈಸ್ ಆಲ್ಸೋ balanced. The whole reaction, the final reaction is completely balanced now. ನಾನು ಅದನ್ನ ಹೈಲೈಟ್ ಮಾಡಿ ತೋರಿಸ್ತಿದ್ದೀನಿ. ಸೊ ಇವಾಗ ನಾನು ಹೈಲೈಟ್ ಮಾಡಿರೋ ಅಷ್ಟು ಪಾರ್ಟ್ ನಿಮ್ಗೆ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ದಟ್ ಮೀನ್ಸ್ ವಾಟ್? ಹಿಯರ್ ಯು ಹ್ಯಾವ್ ಟು ಟೇಕ್ ಆಕ್ಸಿಡೇಷನ್ ಹಾಫ್ ಸಪ್ರೇಟ್ಲಿ, ರಿಡಕ್ಷನ್ ಹಾಫ್ ಸಪ್ರೇಟ್ಲಿ. ಆಕ್ಸಿಡೇಷನ್ ಹಾಫ್ ಅಲ್ಲಿ ಏನೇನ್ ಬ್ಯಾಲೆನ್ಸ್ ಮಾಡಬೇಕು ಅಯಾನ್ಗಳನ್ನ ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ. ಅಕಸ್ಮಾತ್ ಎಲ್ಲ ಕಂಪ್ಲೀಟ್ ಆಗಿ ಆಟಮ್ಗಳು ಬ್ಯಾಲೆನ್ಸ್ ಆಗಿದೆ ಅಂದ್ರೆ ರಿಡಕ್ಷನ್ ಪಾರ್ಟಿಗೆ ಬರ್ತೀರಾ. ಸೊ ರಿಡಕ್ಷನ್ ಪಾರ್ಟ್ ಅಲ್ಲೂ ಆಕ್ಸಿಜನ್ ಅಥವಾ ಹೈಡ್ರೋಜನ್ ಸಪರೇಟ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಮಾಡ್ತೀರಾ. ದೆನ್ ಅದು ಮುಗಿಯುತ್ತೆ. ಆಕ್ಸಿಡೇಷನ್ ಪಾರ್ಟ್, ರಿಡಕ್ಷನ್ ಪಾರ್ಟ್ ಎರಡೂನು ಸಪ್ರೇಟ್ ಆಗಿ ಬ್ಯಾಲೆನ್ಸ್ ಮಾಡಿ ಒಟ್ಟಿಗೆ ಫೈನಲ್ ಆಗಿ ರಿಯಾಕ್ಷನ್ ನ ಬರಿಬೇಕು.
ಅವ್ರಿಗೆ ಫೈನಲ್ ಆಗಿ ರಿಯಾಕ್ಷನ್ ಬರೆದ್ರೆ that will be completely balanced. Again, this question is also most important question for 3 mark. ನಿಮ್ಗೆ ಐದರ್ ಹಾಫ್ ರಿಯಾಕ್ಷನ್ ಮೆಥಡ್ ಕೇಳ್ತಾರೆ ಇಲ್ಲ ಆಕ್ಸಿಡೇಷನ್ ನಂಬರ್ ಮೆಥಡ್ ನ ಕೇಳ್ತಾರೆ. ಬಟ್ ಎರಡು ಮೆಥಡ್ ಅಲ್ಲಿ ಒಂದು ಮೆಥಡ್ ಇಂದ ಕ್ವೆಶನ್ ಬಂದೇ ಬರುತ್ತೆ. ಸೊ ಮಸ್ಟ್ ಅಂಡ್ ಶುಡ್ ಯು ಪೀಪಲ್ ಹ್ಯಾವ್ ಟು ಬಿ ಥರೋ ವಿತ್ ಹಾಫ್ ರಿಯಾಕ್ಷನ್ ಮೆಥಡ್ ಅಂಡ್ ಆಕ್ಸಿಡೇಷನ್ ನಂಬರ್ ಮೆಥಡ್ ಕ್ಯಾಲ್ಕುಲೇಷನ್ ಆಫ್ ಆಕ್ಸಿಡೇಷನ್ ನಂಬರ್ to balance any chemical equation or any redox reaction. ಎರಡರಲ್ಲೂ ಸ್ಟಾರ್ಟಿಂಗ್ ಪಾಯಿಂಟ್ ಸೇಮ್. ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಎರಡರಲ್ಲೂ ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್ ಗೆ ಆಕ್ಸಿಡೇಷನ್ ನಂಬರ್ ಬರ್ಕೊಳ್ತೀರಾ. ಕಡಿಮೆ ಆಗಿದ್ರೆ ಆಕ್ಸಿಡೇಷನ್ ನಂಬರ್ ರಿಡಕ್ಷನ್ ಅಂತ ಬರೀತೀರಾ, ಜಾಸ್ತಿ ಆಗಿದ್ರೆ ಆಕ್ಸಿಡೇಷನ್ ಅಂತ ಬರೀತೀರಾ. ರಿಡಕ್ಷನ್ ಪಾರ್ಟ್ ಮತ್ತೆ ಆಕ್ಸಿಡೇಷನ್ ಪಾರ್ಟ್ ನ ಸಪರೇಟ್ ಮಾಡ್ಕೊಳ್ತೀರಾ. ರಿಡಕ್ಷನ್ ಪಾರ್ಟ್ ಆಕ್ಸಿಡೇಷನ್ ಪಾರ್ಟ್ ನ ಸಪರೇಟ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಯೂನಿಟ್ ರೆಡ್ಯೂಸ್ ಆಗಿದೆ ಆಕ್ಸಿಡೈಸ್ ಆಗಿದೆ ಅಂತ ಅನ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ಆಕ್ಸಿಡೇಷನ್ ನಂಬರ್ ಇಂದ ಬ್ಯಾಲೆನ್ಸ್ ಮಾಡಿದ್ರೆ ದಟ್ ಈಸ್ ಆಕ್ಸಿಡೇಷನ್ ನಂಬರ್ ಮೆಥಡ್. ಅದೇನೆ ಸಪರೇಟ್ ಆದಂತ ರಿಡಕ್ಷನ್ ಪಾರ್ಟ್ ಅಂಡ್ ಆಕ್ಸಿಡೇಷನ್ ಪಾರ್ಟ್ ನ ಸಪರೇಟ್ ಆಗೇನೆ ಅದರಲ್ಲಿರುವಂತ ಎಲಿಮೆಂಟ್ ಗಳನ್ನ ನಂಬರ್ ಆಫ್ ಎಲಿಮೆಂಟ್ ಗಳನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ನೀವು ಕಂಪ್ಲೀಟ್ ಆಗಿ ಆಕ್ಸಿಡೇಷನ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡಿ ರಿಡಕ್ಷನ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡಿ ಸಪರೇಟ್ ಆಗಿ ಬ್ಯಾಲೆನ್ಸ್ ಆದ್ಮೇಲೆ ಕೊನೆಗೆ ಓವರ್ ಆಲ್ ರಿಯಾಕ್ಷನ್ ನ ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್ ಜಾಯಿನ್ ಮಾಡಿ ಬರೆದ್ರೆ ಅದು ಹಾಫ್ ರಿಯಾಕ್ಷನ್ ಮೆಥಡ್. ಸೊ ಎರಡು ಇಂಪಾರ್ಟೆಂಟ್ ಅಂಡ್ ಎರಡು ಈಸಿ. ಸ್ಟಾರ್ಟಿಂಗ್ ಎರಡೂ ಒಂದೇ ತರನೇ ಸಾಲ್ವ್ ಮಾಡ್ತೀರಾ, ಕೊನೆಗೆ ಮಾತ್ರ ಒಂದೆರಡು ಸ್ಟೆಪ್ ಚೇಂಜ್ ಇದೆ. ಎರಡು ಇಂಪಾರ್ಟೆಂಟ್ ಫಾರ್ 3 marks. Just go through with that and this will be the most important question and guarantee question for your final examination or any upcoming examination. Thank you.